ಅಲ್ಲಿ ಇವತ್ತು ಮೊದಲಿನಂಗೆ ಸದನಗಳು ನಡೆಯೋಂಗಿಲ್ಲ ಮತ್ತು ಯಾವುದ್ಯಾವುದೋ ವಿಷಯಕ್ಕೆ ಹೋಗಿ ಎಲ್ಲೆಲ್ಲಿ ಹೋಗ್ತಾವೆ. ಇವತ್ತು ಡೆಮಾಕ್ರಸಿ ಅನ್ನುವಂಥದ್ದು ಏನು ಹೇಳ್ತೀವಿ ನಾವು, ಡೆಮಾಕ್ರಸಿಯಲ್ಲಿ ಅತಿಯಾದಂಥ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡೋರು ಅದಾರ, ಅತಿಯಾದಂಥ ಮೂರ್ಖತನ ಉಪಯೋಗ ಮಾಡೋರು ಅದಾರ. ಈ ಹಿನ್ನೆಲೆಯಲ್ಲಿ ಎಷ್ಟೋ ಸಾರಿ ಸದನ ಸಣ್ಣ ಸಣ್ಣ ವಿಷಯಕ್ಕೆ ಲಾಸ್ಟ್ ಸೆಷನ್ ಒಂದು ಹನಿ ಟ್ರ್ಯಾಪ್ಸ್ ಆಗಿ 3 ದಿವಸ ಸದನ ಆಡತ್ತು. ಬಟ್ ನಮ್ಮ ಸದನದಲ್ಲಿ ನಾವೆಲ್ಲ ಭಾಳ ಪರ್ಟಿಕ್ಯುಲರ್ ಆಗಿರ್ತೀವಿ. ಅವತ್ತಿನ ಕಾಲಕ್ಕೆ ಏನಂದ್ರೆ ಮೇಲ್ಮನೆಗೆ ಬರೋರು ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಬರ್ತಿದ್ರು, 40-45 ವರ್ಷ ಆದವರು. ಫಸ್ಟ್ ಟೈಮ್ ನಾನು ಯಂಗೆಸ್ಟ್ MLC ಅಲ್ಲಿ ಹೋಗಿದ್ದೆ. ಈಗೆಲ್ಲ 30-35 ಹುಡುಗರು ಬರ್ತಾರೆ. ಬಂದ ನಂತರ ರಾಜ್ಯದ ಬಗ್ಗೆ, ಜನತೆ ಬಗ್ಗೆ, ವೋಟರ್ಸ್ ಬಗ್ಗೆ ಪರಿಕಲ್ಪನೆ ಇರೋದಿಲ್ಲ. ನಾನು ಹೇಳ್ತಿದ್ದೆ ಎಲ್ಲ ಕಡೆ ಹೋದಾಗ, ಎಲ್ಲಿವರೆಗೆ ದುಡ್ಡು ಕೊಟ್ಟ ಓಟ್ ಹಾಕಿಸ್ಕೊಳ್ಳೋರು, ದುಡ್ಡು ತೊಗೊಂಡು ಓಟ್ ಹಾಕೋರು ಇರ್ತಾರೆ, ಅಲ್ಲಿ ಮಠ ನಮ್ಮ ದೇಶದಲ್ಲಿ ಡೆಮಾಕ್ರಸಿ ಸುಧಾರಣೆ ಆಗಂಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಇದು ಎಲ್ಲರಿಗೂ ಅನ್ವಯ ಆಗ್ತಿದೆ. ಇವತ್ತು ನಾನೊಬ್ಬ ಸಭಾಪತಿಯಾಗಿ ಸೀನಿಯರ್ ಮನುಷ್ಯ ಆಗಿ ಸುಮಾರು ಇವ್ರನ್ನ ಹಿಡ್ಕೊಂಡು 19 ಮುಖ್ಯಮಂತ್ರಿಗಳನ್ನ ನೋಡಿ ನಾನು. ಇಷ್ಟೆಲ್ಲ ನೋಡಿ ನನ್ನಷ್ಟು ಮಾಹಿತಿ ಯಾರಿಗೂ ಇಲ್ಲಕ್ಕಿಲ್ಲ ಎರಡೂ ಸದನದಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಏನು ಹೇಳ್ತಂದ್ರೆ, ಯುವಕರಿಗೆ ಬರುವವ್ರಿಗೆ ನೀವು ರಾಜ್ಯದ ಬಗ್ಗೆ, ಜನತೆ ಬಗ್ಗೆ ಪರಿಕಲ್ಪನೆ ಇಟ್ಕೋಬೇಕು. ಮತ್ತು ನಾವೇನು ಮಾಡಿವಿ ಅಂದ್ರೆ, ಈಗ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಆಗ್ಬೇಕಾದ್ರೆ ಇಂಜಿನಿಯರ್ ಕಾಲೇಜ್ಗೆ ಹೋಗ್ತಾರೆ, ಡಾಕ್ಟರ್ ಆಗಿ ಮೆಡಿಕಲ್ ಕಾಲೇಜ್ಗೆ ಹೋಗ್ತಾರೆ. ರಾಜಕಾರಣ ಮಾಡೋರು ಏನು ಮಾಡಬೇಕು? ಅದಕ್ಕೆ ನಾವು ನಮ್ಮ ಸ್ಪೀಕರ್ ಇದ್ದರು, ಅವ್ರಿಗೆ ಮಿನಿಸ್ಟರ್ ಆದ ಖಾದರ್ ಅವರು, ನಾವಿಬ್ಬರು ಕೂಡಿ ಬರುವಂಥ ವರ್ಷಕ್ಕೆ ಪೊಲಿಟಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಂತ ಒಂದು ವಿಚಾರ ಮಾಡಿ ನಾವು. ಅಂದ್ರೆ ಅಲ್ಲಿ ಬಂದು ನೀವು ಪಂಚಾಯತಿ ಮೆಂಬರ್ ಹಿಡ್ಕೊಂಡು ರಾಜ್ಯಸಭೆ ಲೋಕಸಭೆಗೆ ಹೋಗೋರೆಲ್ಲ ಅಲ್ಲಿ ಟ್ರೈನಿಂಗ್ ಕೊಡಬೇಕು. ಅವ್ರಿಗೆ ಯಾವ ಥರ ಇರಬೇಕು ಅನ್ನುವಂಥದ್ದು ನಾವು ಮಾಡ್ಬೇಕಂತಿದ್ವಿ. ಅದು ಅರ್ಧಕ್ಕಂತಿಗೆ ಅವರು ಮಿನಿಸ್ಟರ್ ಆದರು, ನನ್ನ ಮೇಲೆ ಜವಾಬ್ದಾರಿ ಐತಿ. ಅದಕ್ಕೆ ಅದು ವಿಚಾರವನ್ನು ಇಟ್ಟಿವಿ. ಅಂದಿನ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀವಿ. ಇವತ್ತಿನ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದ್ರ ಬಗ್ಗೆ ಒಂದು ಯೋಚನೆಯನ್ನು ಮಾಡಿ ಒಂದು ಪೊಲಿಟಿಕಲ್ ಕಾಲೇಜ್ ಪ್ರಾರಂಭ ಮಾಡುವಂಥ ವಿಚಾರವನ್ನು ಮಾಡೀವಿ. ಅದು ಎಲ್ಲಿ ಮಟ್ಟ ಆಗ್ತೀವಿ ನೋಡಬೇಕು. ಬರುವಂಥ ಮಾಡಿದರೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ಜನರ ಬಗ್ಗೆ ಮತ್ತು ಓಟ್ ಹಾಕಿದವ್ರ ಬಗ್ಗೆ ಒಂದು ಪರಿಕಲ್ಪನೆ ಇರ್ತೈತಿ. ಮತ್ತು ಅವ್ರು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಆಗಬೇಕಾಗೈತಿ. ಇನ್ನೊಂದು ಸರಿ